ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನು ನಿಮ್ಮ ರಜನೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ದಿನ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ದಿನ ನಾನಿದ್ದೀನಿ ತಮಿಳುನಾಡಿನ ಹೊಸೂರು ಬಳಿ, ಬೆಂಗಳೂರಿಂದ ಕೇವಲ 60 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಶ್ರೈನ್ಗೆ ಬಂದಿದ್ದೀನಿ. ಆ ಶ್ರೈನ್ ಯಾವುದು, ಅದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸುಮಾರು 9 ಗಂಟೆಗೆ ಭೂಮಿಯಿಂದ ನೀರು ಚುಮ್ಮುತ್ತೆ. ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಪಾಂಡ್ ಇದೆ. Father understood that this is not a normal water. ಪ್ರಪಂಚದಲ್ಲಿ ವಿಜ್ಞಾನಕ್ಕೂ ಮಿಗಿಲಾದದ್ದು ಮತ್ತೊಂದು ಶಕ್ತಿ ಇದೆಯಾ ಅಂತ ಕೆಲವೊಮ್ಮೆ ಕೆಲವ್ರನ್ನ ಕೇಳಿದ್ರೆ ಅವರ ಉತ್ತರ ದೈವಿಕ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಂತಹದೇ ಒಂದು ಘಟನೆ, ಅಂತಹದೇ ಒಂದು ಜಾಗವನ್ನು ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. 1858ರಲ್ಲಿ ಫ್ರಾನ್ಸ್ನ ಲೂರ್ದ್ ನಗರದಲ್ಲಿ ನಡೆದ ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಮದರ್ ಮೇರಿ ಸುಮಾರು 18 ಬಾರಿ ದರ್ಶನವನ್ನು ನೀಡ್ತಾರೆ. ಅದೇ ರೀತಿಯ ಒಂದು ಘಟನೆ, ಅದ್ಭುತ ಇಲ್ಲಿಯೂ ಸಹ ನಡೆದಿದೆ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ. ಆದರೆ ಇಲ್ಲಿ ದರ್ಶನ ಕೊಟ್ಟಿಲ್ಲ, ಅದರ ಬದಲು ಇಲ್ಲಿ ನೀರಿನ ಚಿಲುಮೆನ ಉದ್ಭವ ಮಾಡಿದರು ಅಂತ ಇಲ್ಲಿನ ಭಕ್ತರ ಮತ್ತು ಸ್ಥಳೀಯರ ನಂಬಿಕೆ. ಈಗ ನೀವು ನೋಡ್ತಾ ಇರೋದು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿದಂಥ ಒಂದು ಚಿಕ್ಕದಾದಂಥ ಹಾಲು ಮತ್ತು ಹಾಲ್ಟರು. ಈಗ ಇಲ್ಲಿ ಒಂದು ಹೊಸ ಚರ್ಚು ನಿರ್ಮಾಣ ಆಗ್ತಾ ಇದೆ, ಅದನ್ನು ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಭಕ್ತರು ಇಲ್ಲಿ ಬಂದು ಅವರ ಉದ್ದೇಶಗಳು, ಕೋರಿಕೆಗಳು ಅಥವಾ ಅನಾರೋಗ್ಯದ ಸಮಸ್ಯೆಯಿಂದ ಏನಾದರೂ ಬರುತ್ತಿದ್ದರೆ ಅಂಥವರು ನೀಡಿದಂಥ ಸಾಕ್ಷಿಗಳ ಬಗ್ಗೆ ಅವರು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಅವ್ರಿಗೆ ಏನೇನು ಅನುಕೂಲಗಳು ಅಥವಾ ಉಪಯೋಗಗಳು ಆಗಿದೆ, ಇಲ್ಲಿ ಬಂದಮೇಲೆ ಏನೇನು ಕಾಯಿಲೆಗಳು ವಾಸಿಯಾಗಿದೆ ಅನ್ನೋದನ್ನ ಸಾಕ್ಷಿ ಕೊಟ್ಟಿದ್ದಾರೆ. ನನಗೆ ಆಶ್ಚರ್ಯ ಅನಿಸಿದ್ದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ ಕನ್ನಡದಲ್ಲಿ ಸಹ ಸಾಕ್ಷಿ ಕೊಟ್ಟಿದ್ದಾರೆ ಅನ್ನೋದು ನನಗೆ ನೋಡಿ ಅದು ಖುಷಿ ಆಯಿತು. ಈಗ ನೀವು ನೋಡ್ತಾ ಇರೋದು ಮೇಲ್ಗಡೆ ಈ ಚರ್ಚಿನ ಇತಿಹಾಸ ಮತ್ತು ಸಾರಾಂಶ. ಇಲ್ಲಿರುವಂಥ ಮಿರಾಕಲ್ ಪಾಂಡ್ ಬಗ್ಗೆ ಹೇಳಿದ್ದಾರೆ. ಅದೆಷ್ಟೋ ವರ್ಷ ಗುಣವಾಗದಿರುವಂಥ ಕಾಯಿಲೆಗಳು ಇಲ್ಲಿ ಬಂದ ಮೇಲೆ ಗುಣವಾಗಿದೆ ಅಂತ ಇಲ್ಲಿನ ಜನರು ಮತ್ತು ಇಲ್ಲಿಗೆ ಬರುವಂಥ ಭಕ್ತರು ನಂಬಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ಚರ್ಚಿನ ಹಿಂಭಾಗ ಒಂದು ರೋಸರಿ ಪಾತ್ ಇದೆ. ಇಲ್ಲಿ ಜಪಸರದ ಎಲ್ಲ ರಹಸ್ಯಗಳ ಬಗ್ಗೆ ಇಲ್ಲಿ ತಿಳಿಸ್ಕೊಡೋದಾಗಿದೆ. ತುಂಬ ಚೆನ್ನಾಗಿದೆ, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ನನಗೆ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ತುಂಬ ಇಷ್ಟ ಆದಂಥ ಒಂದು ಜಾಗ. ನಾವು ಹೋದಾಗ ಲೈಟಾಗಿ ಮಳೆ ಬೀಳ್ತಾ ಇತ್ತು, ಆದ್ದರಿಂದ ವಾತಾವರಣ ಇನ್ನೂ ಬ್ಯೂಟಿಫುಲ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ತುಂಬ ಚರ್ಚಸ್ನ ವಿಸಿಟ್ ಮಾಡಿದ್ದೀನಿ, ತುಂಬ ಹೋಲಿ ಪಾತ್ನ ನೋಡಿದ್ದೀನಿ ನಾನು. ಆದರೆ ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟವಾದದ್ದು ಇದೇ ಜಾಗ. ನಾನು ಇವತ್ತಿರುವಂಥ ಚರ್ಚ್ ಹೆಸರು ಬಂದು ಅವರ್ ಲೇಡಿ ಆಫ್ ಲೂರ್ದೂಸ್ ಚರ್ಚ್ ಅಂತ. ಇದು ಡೆಂಕಣಕೋಟೆ ತಾಲೂಕು, ಕೃಷ್ಣಗಿರಿ ಜಿಲ್ಲೆಯಲ್ಲಿ ಬರುತ್ತೆ, ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯಲ್ಲಿ. ನಾನು ಹೊಸೂರು ಅಂದ್ಕೊಂಡೆ. ಇದು ಕೃಷ್ಣಗಿರಿ ಮತ್ತು ಹೊಸೂರು ಮಧ್ಯೆ ಬರುವಂಥ ಒಂದು ಊರಾಗಿದೆ. ಈ ಚರ್ಚಿನ ವಿಶೇಷತೆ ಏನಂದರೆ, ಇಲ್ಲಿ ಒಂದು ಚರ್ಚ್ ಇತ್ತು ಹಿಂದೆ, ಆದರೆ 2008ರ ನಂತರ ಇಲ್ಲೊಂದು ಚರ್ಚ್ ಇದೆ ಅಂತ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ರೀಸನ್ ಏನಂತಂದರೆ, ಮೇ 19ನೇ ತಾರೀಕು ಬೆಳಗ್ಗೆ ಸುಮಾರು 9 ಗಂಟೆಗೆ ಅಲ್ಲಿ ನಾನು ತೋರಿಸ್ತೀನಿ ಆ ಜಾಗದಲ್ಲಿ ಒಂದು ಅದ್ಭುತ ನಡೆಯುತ್ತೆ. ಏನಂತಂದರೆ, ಸುಮಾರು 9 ಗಂಟೆಗೆ ಭೂಮಿಯಿಂದ ನೀರು ಚುಮ್ಮುತ್ತೆ. ಏನಪ್ಪ ಅದ್ರಲ್ಲಿ ವಿಶೇಷತೆ ಅನ್ಬೋದು. ಇಲ್ಲಿ ಸುಮಾರು ಎಷ್ಟೋ ಕಡೆ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲೂ ನೀರು ಇರೋದಿಲ್ಲ. ಸುಮಾರು 660 ಅಡಿ ಬೋರ್ ಹಾಕ್ತಾರೆ, ಆವಾಗ ಸಹ ನೀರು ಸಿಗೋದಿಲ್ಲ. ಆದರೆ ಇಲ್ಲಿ ಅದ್ಭುತ ಮತ್ತು ಆ ನೀರು ಭೂಮಿಯಿಂದ ಚುಮ್ಮುತ್ತೆ. ಕೇವಲ ಜಸ್ಟ್ 1 ಅಡಿ ಹತ್ರ ಅಷ್ಟೇ ನಿಮಗೆ ಒಂದು ದೊಡ್ಡದಾದಂಥ ನೀರು ಸಿಗುತ್ತೆ. ನಿಮಗೆ ಆ ಪಾಯಿಂಟ್ ಸಹ ನಾನು ಆಮೇಲೆ ತೋರಿಸ್ತೀನಿ. ಇದನ್ನು ಮೊದಲು ನೋಡಿದ್ದು ಇಲ್ಲಿ ಗಾರ್ಡನಲ್ಲಿ ಕೆಲಸ ಮಾಡುವಂಥ ಇಲ್ಲಿನ ಕೆಲಸಗಾರ. I am Father Michael, belong to Alumbrus Benedictine Congregation. I am the director of this Nagamali Lourdes Mother Shrine.
how the first miracle happened in 2008, 19th May. One of our worker who was a Hindu was digging the mud for planting coconut tree. 1.5 feet, suddenly water came, pure water came out, and he was quite surprised. He was run to the father who was in charge in that time, Father Joy, and Father Joy heard about this and he ran to this pond and he took the water. He felt a shock in his body. Suddenly father understood that this is not a normal water. He has given this water to one of the workers who was working here. He has taken 2 times insulin, and he has taken this water for 1 week. His sugar became normal. That was the first indication of the miraculous water in the Nagamangalam church. Later, lot of people who are coming near surrounding area. There is no Christians surrounding area. They are all Muslims, Hindus, and other denominations. They all came here with the different diseases, and this is a problem. They have taken this water. They have experienced this miraculous experience in their life. Slowly, many people start to come over to here to pray. And Father Joy has got a vision that Mother Mary was walking towards this pond with a rosary, and she was sitting in a cave and praying. That is why he has carved the rock and put the statue of Our Lady of Lourdes. That is why that image we can see in Nagamangalam church. Mother Mary sitting in a rock, in a cave. That is because of his. He has got a vision in a dream that Mother Mary was sitting in a cave and praying. That is the initial beginning of this Nagamangalam Lourdes Mata shrine. Thank you. ಫಾದರ್ ಹೇಳಿದಂತೆ ಇಲ್ಲಿನ ಪ್ಯಾರಿಷ್ ಪ್ರೀಸ್ಗೆ ಕಂಡಂಥ ಆ ವಿಷನ್ ಪ್ರಕಾರವಾಗಿ ಒಂದು ಲೂರ್ದು ಮಾತೆಯ ಸ್ವರೂಪನ ಬಂಡೆಗಳಲ್ಲಿ ಕೊರೆದು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ನೀವು ನೋಡ್ತಿರುವಂಥ ಬಂಡೆಯಲ್ಲಿರುವಂಥ ಲೂರ್ದು ಮಾತೆ ಇದು. ಇಲ್ಲಿ ಬಂದರೆ ನಿಮಗೆ ನೀರು ಸಿಗುತ್ತೆ. ಸೊ ನೀರು ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಕ್ಚುಲಿ ಅಲ್ಲಿಂದ ಹೋಗಬೇಕು, ಬಟ್ ಅಲ್ಲಿ ಯಾರೂ ಇಲ್ಲ, ಅದಕ್ಕೆ ನಾವೇ ಓಪನ್ ಮಾಡಿ ಒಳಗೆ ಹೋಗ್ತಾ ಇದ್ದೀವಿ. ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಪಾಂಡ್ ಇದೆ. ಓಕೆ, ನಾನು ಝೂಮ್ ಮಾಡ್ತೀನಿ ನೋಡಿ. ಹಾಂ, ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿ ಪಾಂಡ್ ಇದೆ. ಓಕೆನಾ, ಅದೇ ಹೋಲಿ ವಾಟರ್ ಇರುವಂಥ ಪಾಂಡು ಈ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಭೂಮಿಯಿಂದ ನೀರು ಉಕ್ಕಿತ್ತು, ಅಲ್ಲಿ ಪಾಂಡ್ ಇರೋದು. ಸಾಮಾನ್ಯವಾಗಿ ಆ ಪಾಂಡನ್ನು ಓಪನ್ ಮಾಡೋದಿಲ್ಲ, ಬರೀ ಫೀಸ್ಟ್ ಟೈಮಲ್ಲಿ ಓಪನ್ ಮಾಡ್ತಾರೆ. ಈಗ ಅಲ್ಲಿಂದ ಕನೆಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ನೀರು ತೊಗೊಂಡು ಹೋಗ್ಬೋದು. ಅದನ್ನ ತುಂಬ ಗಲೀಜು ಮಾಡ್ತಾರೆ ಅಂತ ಅದನ್ನ ಓಪನ್ ಮಾಡಿಲ್ಲ, ಬರೀ ಫೀಸ್ಟ್ ಟೈಮಲ್ಲಿ ಓಪನ್ ಮಾಡ್ತಾರೆ. ನೀವಾಗ ನೋಡ್ತಾ ಇದ್ರಲ್ಲ ಪಿಕ್ಕಲ್ಲಿ, ಇದೇ ಪಾಂಡೆ. ಇಲ್ಲಿ ಅನ್ನದಾನ ಸಹ ನಡೆಯುತ್ತೆ, ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಅಲ್ಲಿ ಅನ್ನದಾನ ನಡೆಯುತ್ತೆ ಪ್ರತಿ ತಿಂಗಳ 2ನೇ ಶನಿವಾರ ಮತ್ತು ಪ್ರತಿ ಭಾನುವಾರ ಇಲ್ಲಿ ಅನ್ನದಾನ ನಡೆಯುತ್ತೆ. ನೋಡಿ, ಈ ಸರೌಂಡಿಂಗ್ ಫುಲ್ಲು ಬರೀ ಹುಣಸೆ ಮರಗಳೇ ಇದ್ದಾವೆ. ಇದೆಲ್ಲ ಹುಣಸೆಕಾಯಿಗಳು ಫುಲ್ಲು ಎಲ್ಲ ಇನ್ನು ಪಿಂದೆಗಳು, ಇನ್ನು ಹಣ್ಣಾಗಿಲ್ಲ. ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾರಾದರೂ ಹರಕೆಗಳು ಹೊತ್ಕೊಂಡಿದ್ರೆ ಅವರು ಹರಕೆಗಳನ್ನು ಕಟ್ಟುವಂಥ ಜಾಗ ಇದು. ಎಷ್ಟು ಜನ ಕಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮ್ಮ ಥ್ಯಾಂಕ್ಸ್ ಗಿವಿಂಗ್ ಇಂಟೆನ್ಷನ್ ಆಫರಿಂಗ್ ಕೊಡ್ಬೋದು. ಇಲ್ಲಿ ನಿಮ್ಮ ಮಾಸ್ ಇಂಟೆನ್ಷನ್ ಏನಾದರೂ ಇದ್ದರೆ ಇಲ್ಲಿ ಕೊಡ್ಬೋದು. ನೀವು ಇಲ್ಲಿ ನೋಡ್ಬೋದು, ಚರ್ಚು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ದೊಡ್ಡದಾಗಿ ಮಾಡ್ತಾಯಿದ್ದಾರೆ. ಅದನ್ನು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ನೀವು ನೋಡ್ಬೋದು. ಈ ರೀತಿ ಆಗ್ತಾಯಿದೆ. ಇದಕ್ಕೆ ನೀವು ಯಾರಾದರೂ ಸಹಾಯ ಮಾಡೋಗಿದೆ ಸಹಾಯ ಮಾಡಿ. ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ ನೋಡಿ. ಸೊ ಡೀಟೇಲ್ಸ್ ಇಲ್ಲಿದೆ. ಸೊ ನೀವು ಯಾರಾದರೂ ಸಹಾಯ ಮಾಡೋಗಿದ್ರೆ ಈ ಚರ್ಚಿಗೆ ಸಹಾಯ ಮಾಡ್ಬೋದು. ನೋಡಿ, ಇದು ನ್ಯೂ ಚರ್ಚ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇದು ನನಗೆ ಈ ಚರ್ಚಲ್ಲಿ ನನಗೆ ಇನ್ನೊಂದು ಇಷ್ಟ ಆಗಿದ್ದು ಏನಂದರೆ, ನನಗೆ ಎಲ್ಲಿ ನೋಡಿದ್ರು ನನಗೆ ಕನ್ನಡ ಬೋರ್ಡ್ಸ್ ಕಾಣಿಸ್ತಾ ಇದೆ.
ರೀಸನ್ ಏನಂದರೆ ಇಲ್ಲಿ ತುಂಬ ಜನ ಕನ್ನಡದವರೇ ಬರ್ತಾಯಿದ್ದಾರೆ, ಕರ್ನಾಟಕದವರೇ ಬರ್ತಾಯಿದ್ದಾರೆ ಬೆಂಗಳೂರಿಂದ. ಅದರಲ್ಲೂ ಜಾಸ್ತಿ KGF ನಾನು ತುಂಬ ಜನ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗುತ್ತೆ, ಬೇರೆ ರಾಜ್ಯದಲ್ಲಿ ನಮ್ಮ ಕನ್ನಡನ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಇಲ್ಲಿ ಒಂದು ಸ್ಟಾಲ್ ಇದೆ. ಈ ಸ್ಟಾಲು ಚರ್ಚಿಂದ ತುಂಬ ದೂರ ಇದೆ, ಸ್ವಲ್ಪ ದೂರ ಇದೆ. ಸೊ ನಿಮಗೆ ಈ ಸ್ಟಾಲಲ್ಲಿ ಎಲ್ಲ ಸಿಗುತ್ತೆ. ಇಲ್ಲಿ ಕೆಲಸ ಮಾಡೋರು ನಮ್ಮ ತಮ್ಮಚೆಟ್ಟಿಪಾಳ್ಯ ಊರಲ್ಲಿದ್ರಂತೆ. ಸೊ ತುಂಬ ಖುಷಿ ಆಯ್ತು ಅದನ್ನ ಕೇಳಿ. ಏನು ಗುರು ಇಷ್ಟೊಂದಿದ್ದಾವೆ ಗಾಡಿಗಳು, ನಾನು ಬಂದಾಗ ಯಾವುದೂ ಇರಲಿಲ್ಲ, ಒಂದು ಎಲ್ಲೋ 4-5 ಇತ್ತು ಅಷ್ಟೇ. ಎಲ್ಲಿ ನೋಡಿದ್ರು ಬರೀ ಕರ್ನಾಟಕ ವೆಹಿಕಲ್ಸೇ ಕಾಣಿಸ್ತವೆ. ಇಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರ ವಿಶೇಷವಾದ ಬಲಿಪೂಜೆಗಳಿರುತ್ತೆ. ಪ್ರತಿದಿನ ಬಲಿಪೂಜೆಗಳು ನಡೀತಾನೆ ಇರುತ್ತೆ. ಆದರೆ ವಿಶೇಷವಾಗಿ ತಿಂಗಳ 2ನೇ ಶನಿವಾರ ಆ ದಿನದಲ್ಲಿ ವಿಶೇಷವಾದಂಥ ಬಲಿಪೂಜೆ ಇರುತ್ತೆ. ಬೆಳಗ್ಗೆ 11 ಗಂಟೆಗೆ ಮಾಸ್ ನಡೆದು ಆರಾಧನೆ ಎಲ್ಲ ಆದಮೇಲೆ ಮತ್ತು ಊಟದ ಅನ್ನದಾನ ಇರುತ್ತೆ. ಸೊ ಅನ್ನದಾನ ಮುಗಿಸ್ಕೊಂಡು ನೀವು ಬೇಕಾದರೆ ಹೋಗ್ಬೋದು. ನೀವು ನಾರ್ಮಲಾಗಿ ಅನ್ನದಾನಕ್ಕೆ ಬರಲಿಲ್ಲ ಅನ್ನೋದಾದರೆ ನೀವು ನಾರ್ಮಲಾಗಿ 11 ಗಂಟೆಗೆ ಮಾಸ್ ಮುಗಿಸ್ಕೊಂಡು ಬೇಕಾದರೆ ಆರಾಧನೆ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಔಟ್ ಸೈಡ್ ಎಲ್ಲಾದರೂ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸರೌಂಡಿಂಗಲ್ಲಿ ಎಲ್ಲೂ ಹೋಟ್ಲಿಲ್ಲ. ಸೊ ನೀವು ಹೊಸೂರಲ್ಲಿ ಊಟ ಎಲ್ಲ ಮಾಡ್ಕೊಬೇಕಾದ್ರೆ ಬ್ರೇಕ್ಫಾಸ್ಟ್ ಮಾಡೋಗಿದ್ರೆ ಹೊಸೂರಲ್ಲೇ ಮಾಡ್ಕೊಂಡು ಬನ್ನಿ. ಸೊ ಇದು ಗಮನದಲ್ಲಿರಲಿ. ಚರ್ಚಿಂದ ಸ್ವಲ್ಪ ದೂರನೇ ನೀವು ಜಸ್ಟ್ ವಾಕಬಲ್ ಡಿಸ್ಟೆನ್ಸು, ಅಲ್ಲಿಂದನೇ ಬಂದರೆ ನಿಮಗೆ ಇಲ್ಲೊಂದು ಆಂಜನೇಯ ಶ್ರೈನ್ ಒಂದು ಸಿಗುತ್ತೆ. ಸೊ ಆಂಜನೇಯ ಶ್ರೈನ್ ತೋರಿಸ್ತೀನಿ ನೋಡಿ. ಸೊ ಅಲ್ಲಿಂದ ಈಗ ಬಂದರೆ ಇಲ್ಲಿ ನಿಮಗೆ ಶ್ರೈನು ಒಂದು ಗದ್ದೆಗಳಲ್ಲಿದೆ. ಇದು ಶ್ರೈನ್ ಹೆಂಗಿದೆ ನೋಡಿ, ಏರಿಯಾ ಸಾಕಾಗಿದೆ. ಬೆಳಗ್ಗೆ ಬಂದರೆ ಮಸ್ತಾಗಿರುತ್ತೆ. ಅದು ಯಾವ್ದು ಗುರು ಇದು, ನಾಯಿಗಳ ಸಂಖ್ಯೆ ಇಲ್ಲಿ. ನೋಡಿ ಇದೆ ಆಂಟೋನಿಯವರ ಶ್ರೈನು. ಸೊ ನೋಡೋರಲ್ಲ, ಇದಾಗಿತ್ತು ನಾಗಮಂಗಲ ಅವರ್ ಲೇಡಿ ಆಫ್ ಲೂರ್ದು ಚರ್ಚ್ನ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಏನಾದರೂ ಈ ಚರ್ಚಿನ ಬಗ್ಗೆ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗುತ್ತೆ, ನನಗೂ ಸಪೋರ್ಟ್ ಸಿಗುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ರಜನೀಶ್. ಟಾಟಾ, ಬಾಯ್ ಬಾಯ್.